ಲೇ ಮಲ್ಲಿ, ಅಭಿರಾಮಿನ ಏನೇ ಮಾಡಿದ್ರು ನಮ್ ಕಡೆ ಮಾಡ್ಕೊಳಕ್ ಆಗ್ತಿಲ್ವಲ್ಲೇ? ಒಳ್ಳೆಯವ್ರ ಕಡೆ ಇರೋರ್ನ ಕೆಟ್ಟವ್ರ ಕಡೆ ಬಪ್ಪಂಗೆ ಮಾಡ್ಕಂ ಸ್ವಲ್ಪ ಕಷ್ಟವೇ. ಸ್ವಲ್ಪ ಸಮಯ ಬೇಕತ್ತೆ, ವೆಯ್ಟ್ ಮಾಡ್ಕಮ್ಮೋರೆ. ಅಂದ್ರೆ ನಾವು ಕೆಟ್ಟವ್ರೇನೆ? ಯಾಕೆ ಅಲ್ವಾ? ಎಲ್ಲಿ ನನ್ ಮುಖ ಕಂಡು ಹೇಳಿ ನಾನು ಒಳ್ಳೆಯವಳು ಅಂತ. ಹಂಗ್ ಹೇಳಕ್ ಆಗಲ್ಲ, ಒಂಚೂರು ಕೆಟ್ಟವಳು ಅಷ್ಟೇ. ಇವಳೇನೆ ಹೀಗೆ ಹೋಗ್ತಿದ್ದಾಳೆ? ಏ ಶಿವಗಾಮಿ, ಏ ಶಿವಗಾಮಿ, ನನ್ ಲಗೇಜ್ನ ತಗೊಂಡ್ ಬಂದ್ ಯಾಕೆ ಇಲ್ಲಿ ಬಿಸಾಕಿದ್ಯಾ? ಇನ್ 1 ನಿಮಿಷ ಟೈಮ್ ಕೊಡ್ತೀನಿ. ನೀವ್ ಯಾರು ಈ ಮನೇಲಿ ಇರಬಾರ್ದು. ನೀವು ನಿಮ್ ಲಗೇಜ್ ತಗೊಂಡ್ ಹೊರಡಿ. ಅಮ್ಮ ತಾಯಿ, ನಾವು ನೀನ್ ಕರ್ದಿದ್ದಕ್ ಬಂದಿಲ್ಲ, ಕೋರ್ಟ್ ಹೇಳಿದಿಕ್ ಬಂದಿದ್ದು. ಈಗ ನೀನು ಹೋಗು ಅಂದ್ರೆ ನಾವು ಹೋಗಲ್ಲ, ಕೋರ್ಟ್ ಹೇಳಬೇಕು. ಅದಕ್ಕಿಂತ ಮುಂಚೆ ನಾವ್ ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳು. ಮನೆ ಮುಂದೆ ನೋಡಿದ್ರ ನಿಮ್ ಸುಪುತ್ರ ಮಾಡಿರೋ ಗನಂದಾರಿ ಕೆಲ್ಸ ಏನು ಅಂತ? ಮೊಟ್ಟೆ, ನಿಂಬೆ ಹಣ್ಣು, ಬಳೆ, ಇನ್ನು ಏನೇನೋ ಇಟ್ಟು ವಾಮಾಚಾರ ಮಾಡಿದ್ದಾರೆ. ವಯಸ್ಸಾಗಿರೋರು ಮಕ್ಕಳಿರೋ ಮನೇಲಿ ಏನಿದು ಉದ್ದಾಟ ತರ? ಸಭ್ಯಸ್ಥರು ಮಾಡೋ ಕೆಲ್ಸನ ಇದು? ದೇವ್ರನ್ನ ಸೇರಕ್ಕೆ ಆಧ್ಯಾತ್ಮದಲ್ಲಿ 2 ದಾರಿ ಇದೆ. ಒಂದು ರೈಟ್ ಹ್ಯಾಂಡ್ ಪಾತ್, ಅಂದ್ರೆ ದಕ್ಷಿಣಾಚಾರ, ಅಂದ್ರೆ ನೀವುಗಳು ಫಾಲೋ ಮಾಡೋದು. ದೇವ್ರಿಗೆ ಹಣ್ಣು ಹೂವು ಅಭಿಷೇಕ ಮಾಡೋದು, ನೀವು ಮಾಡೋ ಊಟನ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು. ಆದ್ರೆ ನಾನ್ ಮಾಡೋದು ವಾಮಾಚಾರ. ನಮ್ಮ ಪೂಜೆಗಳು, ವಿಧಾನಗಳು, ಆಚಾರಗಳೆಲ್ಲ ಬೇರೆನೇ ಇದೆ. ನೀವು ಆಚರಿಸೋ ದಕ್ಷಿಣಾಚಾರ ಪೂಜೆಗೆ ನಾವು ಅಡ್ಡಿ ಬರಲ್ಲ. ಹಾಗೆ ನಮ್ಮ ಪದ್ಧತಿಗೆ ನೀವು ಅಡ್ಡ ಬರಬಾರ್ದು. ನಾವು ಮಾಡೋ ಪೂಜೆಯಿಂದ ಯಾರಿಗೂ ತೊಂದ್ರೆ ಆಗಲ್ಲ, ಆದ್ರೆ ನೀವು ಮಾಡೋ ವಾಮಾಚಾರದಿಂದ ಎಲ್ರಿಗೂ ತೊಂದ್ರೆ ಆಗತ್ತೆ. ಯಾರು ಹೇಳಿದ್ದು ತೊಂದರೆ ಆಗಲ್ಲ ಅಂತ? ನೀವು ಮಾಡೋ ಪೂಜೆಯಿಂದ ನನಗೂ ತೊಂದರೆ ಆಗತ್ತೆ. ನೀವು ಆರಾಧನೆ ಮಾಡೋ ಶಾಂಭವಿ ದೇವಿ ನನಗೆ ತುಂಬಾ ತೊಂದರೆ ಕೊಡ್ತಾಳೆ. ನೀವು ದೇವಿ ಆರಾಧನೆ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತೀರಾ? ನೀವು ಮನೇಲಿ ಪೂಜೆ ಮಾಡಲ್ಲ ಅಂತ ಹೇಳಿ ನಾನು ವಾಮಾಚಾರ ಮಾಡಲ್ಲ. ನಮ್ಮ ದೇಶದ ಕಾನೂನು ಪ್ರಕಾರ ವಾಮಾಚಾರ ಮಾಡೋದ್ ತಪ್ಪು, ಅದು ಗೊತ್ತಿದೆ ತಾನೇ ನಿನಗೆ? ಆಯ್ತು, ತಪ್ಪು ಅಂತಾದ್ರೆ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕು, ನಾನು ಕೇಸ್ ಹಾಕ್ತೀನಿ. ಇಷ್ಟೆಲ್ಲ ಮಾತಾಡೋದು ಯಾಕೆ? ನನ್ನ ಹೆಂಡತಿ ನನ್ನ ಜೊತೆ ಕಳ್ಸ್ಕೊಟ್ಬಿಡು, ನಾವು ಮನೆಗೆ ಹೋಗ್ತೀವಿ. ಅಲ್ಲಿ ಯಾವ ಥರ ಪೂಜೆ ಬೇಕಾದ್ರೂ ನಾವು ಮಾಡ್ಕೋತೀವಿ.
ಜೊತೆ ಶಾಂಭವಿ ದೇವಿ ಇದ್ದಾರೆ. ಇವ್ರು ಮಾಡೋ ವಾಮಾಚಾರ ನಮ್ಗೇನು ಮಾಡಕ್ಕಾಗಲ್ಲ. ಇದನ್ನೇ ನೆಪ ಮಾಡ್ಕೊಂಡು ಚಿಕ್ಕಿನ ಅವ್ರ ಮನೆ ಕರ್ಕೊಂಡು ಹೋಗಿ ನೋಡ್ತಾರೆ. ಚಿಕ್ಕಿ ನಮ್ ಕಣ್ಮುಂದೆ ಇದ್ರೇನೆ ಒಳ್ಳೇದು. ಅವ್ರ ಮನೆಗೆ ಹೋದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಗೆ ಗೊತ್ತಾಗಲ್ಲ. ಆಲ್ರೆಡಿ ಚಿಕ್ಕಿಗೆ ಹೊಡೆದು ಹಳೇದ್ನೆಲ್ಲ ಮರ್ತೋಗೋ ಹಾಗೆ ಮಾಡಿದ್ದಾರೆ. ಯಾಕೆ ಭಯನ? ನಾನ್ ಮಾಡೋ ವಾಮಾಚಾರದಿಂದ ನಿಮ್ ಶಾಂಭವಿ ದೇವಿ ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ ಅಂತ ಅನಿಸ್ತಾ ಇದ್ಯಾ? ಶಾಂಭವಿ ದೇವಿ ಶಕ್ತಿ ಏನು ಅಂತ ನಿನಗೂ ಗೊತ್ತಿದೆ. ಅದನ್ನ ನಾನ್ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಮಾಡ್ತಿರೋ ಪೂಜೆ ಪಾಪ ಕರ್ಮಗಳನ್ನೆಲ್ಲ ನೀನೇ ಅನುಭವಿಸ್ತೀಯ. ಹಲೋ, ಲಗೇಜ್ನ ಯಾರು ತಗೊಂಡೋಗಿ ಒಳಗಿಡ್ತಾರೆ? ನಾವ್ಯಾರು ವಾಪಸ್ ತಗೊಂಡೋಗಿಡಲ್ಲ. ನೀನೇನ್ ಮಾಡ್ತೀಯೋ ಮಾಡ್ಕೊ. ಕಮಲಮ್ಮ, ಈ ಲಗೇಜನ್ ತಗೊಂಡೋಗಿ ಒಳಗಿಡ್ಬೇಡಿ. ಆಯ್ತಮ್ಮರಿ. ಅದಿ ಎಷ್ಟು ಪೊಗರು ನೋಡವಳಿಗೆ. ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಮ್ಮ, ಸ್ಟೇಷನ್ ಹತ್ರ ಇದೆಯೋ ಇಲ್ಲ ನಮ್ಮ ರೂಮ್ ಹತ್ರ ಇದೆಯೋ? ರೂಮೇ ಹತ್ರ ಇರೋದು. ಅಲ್ಲಿಗೆ ಹೋಗೋದ್ರ ಬದಲು ಇದನ್ನ ತಗೊಂಡೋಗಿ ರೂಮಲ್ಲಿ ಇಟ್ರೆ ಆಗುತ್ತಲ್ವಾ? ತಗೊಂಡೋಗಿ ರೂಮಲ್ಲಿಡಿ.